ಕರಪ್ಷನ್ ಅನ್ನೋದು ಅವಾಯ್ಡ್ ಮಾಡಬಹುದು ಈ ಮೂವಿ ನೋಡಿದ್ರೆ ಮಕ್ಕಳು. ಲೋಕ ಕಲ್ಯಾಣದ ಉದ್ದೇಶದ, ಸಮಾಜ ಸೇವೆ ಉದ್ದೇಶದ, ರಾಷ್ಟ್ರದ ಉದ್ದೇಶದ ಮೊದಲನೇ ಹೆಜ್ಜೆ ನೀವು ಅಧಿಕಾರ ಇಲ್ಲ ಅಂದ್ರೆ ನೀವೇನ್ ಸೇವೆ ಮಾಡ್ತೀರಾ? ಧರ್ಮ ಮತ್ತು ರಾಜಕೀಯ ಒಟ್ಟಿಗೆ ಸೇರೋದಿಲ್ಲ ಅಂತ ಹೇಳುವ ಆ ಒಂದು ಮಿಥ್ಯೆ ನಮ್ಗೆ ಇಲ್ಲಿ ಗೊತ್ತಾಯ್ತು. ಇವತ್ತು ಈ ಸಿನಿಮಾವನ್ನ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಮಠಾಧಿಪತಿ, ಪ್ರತಿಯೊಬ್ಬ ಸ್ವಾಮೀಜಿ ನೋಡ್ಬೇಕು. ಬರೀ ಅವರು ಸಿಎಂ ಆದ್ಮೇಲೆ ಜನರಿಗೆ ಗೊತ್ತಾಗಿದ್ದಾರೆ. ಸಿಎಂ ಆಗೋ ಮುಂಚೆ ಅವ್ರು ಯಾವ ತರ ಅದಕ್ಕೋಸ್ಕರ ಟ್ರೈ ಮಾಡಿದ್ರು, ಅವ್ರ ಆಧ್ಯಾತ್ಮಿಕ ರೀತಿಯಲ್ಲೂ ಹೇಗೆ ಮುಂದುವರೆದ್ರು, ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ರೀತಿ. ನಮ್ಮ ಶಂತನು ಗುಪ್ತಾ ಅವ್ರಿಗೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯೋಗಿ ಆದಿತ್ಯನಾಥ್ ಅವರು ಒಂದು ಬರೀ ಯೋಗಿ ಅವರಲ್ಲ, ದಟ್ ಇಸ್ ಎ ಎನರ್ಜಿ. ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿದ್ದಾರೆ ಇದರಲ್ಲಿ. ಪಾರ್ಟ್ 2 ಬೇಗ ಬರ್ಲಿ ಅಂತ ಧರಣ ಕೂರ್ತೀವಿ ನಾವೀಗ. ತುಂಬಾ ಚೆನ್ನಾಗಿದೆ. ಯೋಗಿ ಬಗ್ಗೆ ಒಂದು ಬಯೋಗ್ರಫಿ, ಆಟೋಬಯೋಗ್ರಫಿ ಇಷ್ಟು ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬರೆಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಪಾರ್ಟ್ 2ಗೆ ಕಾಯ್ತಾ ಇದ್ದೀವಿ. ಸಿಎಂ ಆದ್ಮೇಲೆ ಏನೇನ್ ಮಾಡಿದ್ರು ಅಂತ ನೋಡ್ಬೇಕು. ನ್ಯೂಸ್ಗಳಿದೆ, ಅರೆ ಈ ಚಿತ್ರದಲ್ಲಿ ರೂಪದಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗತ್ತೆ. ಕಾಯ್ತಾ ಇದ್ದೀವಿ, ಖಂಡಿತ ಮಾಡಬೇಕು. ಟ್ರುತ್ ಇಸ್ ಸ್ಟ್ರೇಂಜರ್ ದನ್ ಫಿಕ್ಷನ್ ಅನ್ನೋಂಗೆ ಈ ಟೈಮಲ್ಲಿ ನಾವಿರೋದು, ಇಂಥ ಲೀಡರ್ಸ್ ಇರೋದು ಅದ್ಭುತ. ಇನ್ನೊಮ್ಮೆ ಬರಲಿ, ಪಾರ್ಟ್ 2 ಬೇಗ ಬರಲಿ ಅಂತ ಧರಣ ಕೂರ್ತೀವಿ ನಾವೀಗ. ತುಂಬ ಚೆನ್ನಾಗಿದೆ, ಬಹಳ ಎಂಗೇಜಿಂಗ್ ಆಗಿದೆ. ಮತ್ತು ಬಹಳ ವಿಚಾರ ಗೊತ್ತಾಯಿತು ಅವರ ವ್ಯಕ್ತಿತ್ವದ ಹಿಂದೆ, ಅವರ ಅನುಭವ, ಜೀವನಾನುಭವ, ಹಿನ್ನೆಲೆ, ಹೇಗೆ ದ ಮೇಕಿಂಗ್ ಆಫ್ ಯೋಗಿ. ಒಳ್ಳೆ ಮೂವಿ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮೇಡಮ್. ಆ್ಯಕ್ಟಿಂಗ್ ಎಲ್ಲ ತುಂಬ ಆಲ್ಮೋಸ್ಟ್ ನಾರ್ಮಲ್